ಮನೆ ಮುಂದೆ ಆಟ ಆಡ್ತಾ ಇದ್ದಂತಹ ಮಗು ನೀರು ತುಂಬಿದ್ದ ಪಾತ್ರೆಯಲ್ಲಿ ಮುಳುಗಿ ಸಾವನ್ನಪ್ಪಿರುವಂತಹ ಘಟನೆ ಜಗಳೂರು ತಾಲೂಕಿನ ನಿಬಗೂರು ಗೊಲ್ಲರಹಟ್ಟಿ ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ ಮಂಜುನಾಥ್, ರಾಜೇಶ್ವರಿ ದಂಪತಿಗಳ 2 ವರ್ಷದ ವೇದ ಸಾವನ್ನಪ್ಪಿರುವಂತಹ ಕಂದಮ್ಮ. ಎಂದಿನಂತೆ ಮನೆಯಲ್ಲಿ ಆಟವಾಡ್ತಾ ಇದ್ದಂತಹ ಮಗು ಬಚ್ಚಲ ಮನೆಯಲ್ಲಿ ಕಾಲು ಜಾರಿ ನೀರು ತುಂಬಿದ್ದ ಪಾತ್ರೆಯಲ್ಲಿ ಬಿದ್ದು ಸಾವನ್ನಪ್ಪಿದೆ. ಮನೆ ಕೆಲಸದಲ್ಲಿ ತೊಡಗಿದ್ದ ಪೋಷಕರು ಬರುವಷ್ಟರಲ್ಲಿ ಮಗು ಅಸುನೀಗಿದ್ದು ಇನ್ನು ಜೀವ ಇರಬಹುದು ಅಂತ ಹೇಳಿ ಪೋಷಕರು ಜಗಳೂರು ಸಾರ್ವಜನಿಕ ಆಸ್ಪತ್ರೆಗೆ ಕರೆತಂದಿದ್ರೆ, ಆದರೆ ಮಗು ಮೃತಪಟ್ಟಿದ್ದಾಗಿ ವೈದ್ಯರು ದೃಢಪಡಿಸಿದ್ದಾರೆ. ಶವಾಗಾರದಲ್ಲಿ ಮೃತ ಮಗುವಿನ ಮರಣೋತ್ತರ ಪರೀಕ್ಷೆ ನಡೆಸಿದ್ದು, ಪುಟ್ಟ ಕಂದಮ್ಮಳನ್ನ ಕಳೆದುಕೊಂಡು ಪೋಷಕರು ಆಕ್ರಂದನವನ್ನ ವ್ಯಕ್ತಪಡಿಸಿದರು. ಇನ್ನು ಮಂಜುನಾಥ, ರಾಜೇಶ್ವರಿ ದಂಪತಿಗಳಿಗೆ 3 ಜನ ಹೆಣ್ಣು ಮಕ್ಕಳಿದ್ದು, ಇವರಲ್ಲಿ ವೇದ ಕೊನೆಯ ಮಗಳು ಅಂತ ಹೇಳಲಾಗಿದೆ. ಇನ್ನು ಶವಾಗಾರಕ್ಕೆ ಶಾಸಕರಾದ ಬಿ ದೇವೇಂದ್ರ ಅವರು ಭೇಟಿ ನೀಡಿ ಮೃತ ಕುಟುಂಬಕ್ಕೆ ಸಾಂತ್ವನ ಹೇಳಿದರು. ಈ ಘಟನೆಯ ಸಂಬಂಧ ಜಗಳೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಮ್ಮದೇ ಪಾಪ ಇದು ಬೆಳಗ್ಗೆ 7:30ರಿಂದ 8 ಗಂಟೆ ಸುಮಾರು ಆಟ ಆಡ್ತಿದ್ದು ನೀರು ತುಂಬಿಸಿದ ಟಪ್ಪಳೋಗಿದ್ದು ಡೆತ್ತಾಗಿಬಿಟ್ಟಿದೆ. ಪೋಷಕರಲ್ಲಿ ಒಂದು ಮನವಿ, ಆದಷ್ಟು ಪಾಪಗಳನ್ನ ಜಾಗೃತಿಯನ್ನು ನೋಡ್ಕೊಂಡ್ವಿ. ಆಟ ಆಡ್ತಿರ್ತಾರೆ ಪಾಪ, ಹಾಗಾಗಿ ಮನೆ ಮುಂದಿತ್ತು ನೀರನ್ನು ತುಂಬಿಸಿದಂತೆ ಹುಷಾರಾಗ್ತಿರ್ತಾರೆ ಪಾಪ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.